ಹೀಗಾಗಿ ಮಹಿಳೆ ಬಲಿಯಾದಂತಹ ಸ್ಥಳಕ್ಕೆ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ಸಚಿವ ಜಮೀರ್ ಅಹಮದ್ ಅಂತ ಕೇಳಲಾಗಿತ್ತು. ನ್ಯೂಸ್ 18 ಜಮೀರ್ ಅಹಮದ್ ಸ್ಥಳಕ್ಕೆ ಭೇಟಿಗೆ ನ್ಯೂಸ್ 18 ಆಗ್ರಹಿಸಿತ್ತು. ಪ್ರತಿ ಬಾರಿಯೂ ಕೂಡ ಯಾವುದಾದ್ರೂ ಒಂದು ಇಶ್ಯೂ ಆದಂತಹ ಸಂದರ್ಭದಲ್ಲಿ ವಾಯ್ಸ್ ರೈಸ್ ಮಾಡೋದೇ ನ್ಯೂಸ್ 18 ಕನ್ನಡ. ಹಾಗಾಗಿ ಈಗ ನೀರಿಗಾಗಿ ಒಂದು ಮಹಿಳೆಯ ಜೀವ ಹೋಯ್ತಲ್ಲ, ಸೊ ಸಚಿವರು ಎಲ್ಲಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅಟ್ಲೀಸ್ಟ್ ಸ್ಥಳಕ್ಕೆ ಬಂದು ಆ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕು. ಈಗ ಮಹಿಳೆ ಸತ್ತಿದಾಳಲ್ಲ, ಆ ಹೊಣೆಯನ್ನ ಯಾರು ಹೊತ್ಕೊಳ್ತಾರೆ? ಜನರ ಭೇಟಿಗೆ ಸ್ಥಳಕ್ಕಾಗಮಿಸಿದ್ದಾರೆ ಜಮೀರ್ ಅಹಮದ್ ಖಾನ್. ನ್ಯೂಸ್ 18 ವಿಸ್ತೃತ ವರದಿಗೆ ಮಣಿದು ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರ ಜೊತೆ ಚರ್ಚೆ ನಡೆಸ್ತಾ ಇರುವಂತಹ ಜಮೀರ್ ಅಹಮದ್ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳೇ ಇವರನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ಮಾಡುತ್ತೆ. ಯಾಕಂದ್ರೆ ಬೇರೆ ಸಂದರ್ಭದಲ್ಲಿ ಇವರು ಗಾಢ ನಿದ್ರೆಗೆ ಜಾರಿರ್ತಾರೆ. ಬಟ್ ನ್ಯೂಸ್ 18 ಬಿತ್ತರಿಸಿದ ನಿರಂತರ ವರದಿಯಿಂದಾಗಿ ಎಚ್ಚೆತ್ತಂತಹ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರ ಜೊತೆ ಈಗ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಅಲ್ಲಿನ ಸ್ಥಳೀಯರು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ, ವಾಗ್ವಾದ ನಡೆಸಿದ್ದಾರೆ. ಈಗ ಬಿಬಿಎಂಪಿ ಅವರು ಇದರ ಹೊಣೆಯನ್ನ ತೆಗೆದುಕೊಳ್ತಾರಾ, ಅಥವಾ ಬೆಸ್ಕಾಂ ಅಧಿಕಾರಿಗಳು ಹೊಣೆಯನ್ನ ತೆಗೆದುಕೊಳ್ತಾರಾ, ಅಥವಾ BWSSB ಅವರು ಇದರ ಹೊಣೆಯನ್ನ ತೆಗೆದುಕೊಳ್ತಾರಾ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಯಾಕಂದ್ರೆ ಇಲ್ಲಿನ ಜನರು ನೀರಿಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಿತ್ಯ ನರಕ ಅನುಭವಿಸುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ವರ್ಷದಲ್ಲಿ 4ನೇ ಸಾವಿದು. ಆ 4 ಸಾವಿಗಳು ಹಾಗಿದ್ರೆ ಯಾರು ನ್ಯಾಯ ಕೊಡಿಸ್ತಾರೆ? ಅಟ್ಲೀಸ್ಟ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಹಾರ ಕೊಡಬೇಕಲ್ವಾ? ಪರಿಹಾರನೂ ಇಲ್ಲ. ಅಟ್ಲೀಸ್ಟ್ ಸ್ಥಳೀಯರಿಗೆ ಒಂದು ಸಾಂತ್ವನದ ಮಾತು ಇಲ್ಲ. ಈಗ ನ್ಯೂಸ್ 18 ವಿಸ್ತೃತ ವರದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈಗ ಮನುಷ್ಯನಿಗೆ ಬೇಸಿಕ್ ನೀರಿಗಿಂತ ದೊಡ್ಡದು ಏನಿಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಯೋಚನೆ ಮಾಡ್ತಾರೆ. ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟ್ ಡೇ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ. ನೋಡಿ ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟವ್ರೆ. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತಾನೆ. ಆ ಕಾರಣಕ್ಕೆ ಆಗ್ಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲದಾರ ಕೇಳಿ ಎಲ್ಲ ಊರವ್ರನ್ನ ಎಲ್ಲ ತಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡ್ಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡು ಮೋಟ್ರುಗಳು ಆಗ್ಬೇಡಿ ಅಂತಾನು ಹೇಳಿದ್ದೀನಿ ನಾನು. ಈಗ 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಬಟ್ ಅಷ್ಟು ಜನ ಕೆಳಗಡೆ ಬಂದು ನೀರು ಹಿಡಿತಾ ಇರೋದು. 1 ಫ್ಲೋರ್ ಇಲ್ಲಿ 4 ಕೆಳಗಡೆ ನೀರು ಹಿಡಿದ್ರೆ ಏನ್ ಸಮಸ್ಯೆ ಆಗಲ್ಲ ಗುರುಗಳೇ. ಆಗಿರೋ ಸಮಸ್ಯೆ ಇಲ್ಲ, ಅವನು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡಕ್ ಹೋಗ್ಬಿಟ್ಟು ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಪ್ರತಿ ಈಗ ಬಂದಿದ್ದೀರಾ ನೀವು. ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ಈಗ ನೋಡಿ, ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ. ಈಗ ಪರಿಹಾರ ನನ್ನ ಕಡೆ ಪರಿಹಾರದಿಂದ ಹೆಚ್ಚಾಗಿ ಈಗ ಅವಳನ್ನ ಕರ್ಕೊಂಡು ಬರಕ್ ಆಗಲ್ಲ. ಆ ಘಟನೆ ಆಗ್ಬಾರ್ದು. ಹೊಣೆ ಯಾರು ಸರ್? ಆ ಘಟನೆ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರ ಘಟನೆ ಯಾರಾಗ್ತಾರೆ? ಅವರೇ ಹೊಣೆ. ಹಾಗಾದ್ರೆ ಇಲ್ಲಿಗಲ್ ಆಗಿ ಕರೆಂಟ್ ಗಮನಕ್ಕೆ ಯಾವಾಗ ಬಂತು ಇಲ್ಲಿಗಲ್ ಅಂತ? ಯಾವುದು ಈ ತರ ತಗೊಂಡು ಅದಕ್ಕೆ ತಾನೇ ನಾನು ಬಂದು 15 ದಿನ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು. 15 ದಿನ ಹಿಂದೆ ಜಲಮಂಡಳಿ ಇದೆ, 15 ದಿನ ಹಿಂದೆ ಬಂದು ಯಾರು ಬಿಡಲ್ಲ ಇಲ್ಲಿ. ಜಲಮಂಡಳಿಗೆ ಹೇಳ್ರಿ, ಇಲ್ಲಿ ಯಾರನ್ನ ಬಂದು ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆನೆ ಬಿಡಲ್ಲ. ಈಗ ಮನುಷ್ಯನಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗ ನೀರಿಗಾಗಿ ಒಂದು ಮಹಿಳೆಯ ಜೀವವೇ ಹೋಗಿದೆ. ಈಗ ನ್ಯೂಸ್ 18 ವಿಸ್ತೃತ ವರದಿಯ ಬಳಿಕ ಗಾಢ ನಿದ್ರೆಗೆ ಜಾರಿದಂತಹ ಅಧಿಕಾರಿಗಳು ಯಾವ ರೀತಿ ಎಚ್ಚೆತ್ತುಕೊಂಡಿದ್ದಾರೆ? ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಮೀರ್ ಅಹಮದ್ ಖಾನ್ ಏನ್ ಪರಿಹಾರವನ್ನ ಕೊಟ್ಟಿದ್ದಾರೆ, ಜೊತೆಗೆ ಇದು ಏನ್ ಕ್ರಮವನ್ನ ಕೈಗೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ? ಚೈತ್ರ, ಈ ಒಂದು ಘಟನಾ ಸ್ಥಳಕ್ಕೆ ಇದೀಗಷ್ಟೇ ಸ್ಥಳೀಯ ಶಾಸಕರು ಮತ್ತು ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟರು. ಭೇಟಿ ಕೊಟ್ಟಂತ ನಂತರದಲ್ಲಿ ಇದೀಗ ಪರಿಸ್ಥಿತಿ ಒಂದು ಸ್ವಲ್ಪ ತಿಳಿ ಆಗ್ತಾ ಇರುವಂತದ್ದು. ಸಂಪೂರ್ಣವಾಗಿ ಈ ಒಂದು ಮೈಸೂರು ರಸ್ತೆಯನ್ನ ಸ್ಥಳೀಯರೆಲ್ಲರೂ ಕೂಡ ಪ್ರತಿಭಟನೆಯ ಕಾರಣದಲ್ಲಿ ಬಂದ್ ಮಾಡಿದ್ರು. ಇದೀಗ ಸಂಪೂರ್ಣವಾಗಿ ರಸ್ತೆಯನ್ನ ತೆರವು ಮಾಡೋದಕ್ಕೆ ಯಶಸ್ವಿಯಾಗಿದೆ. ಸ್ಥಳಕ್ಕೆ
ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟ ಬಳಿಕ ಯಾಕೆ ನಡೆಯಿತು ಕಾಣೋ ಅನ್ನೋದ್ರ ಬಗ್ಗೆ ಸ್ಥಳೀಯ ಸಾರ್ವಜನಿಕರಿಂದ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಅಗತ್ಯವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ತೀನಿ ಮತ್ತು ಕುಟುಂಬದ ಜೊತೆ ನಾನು ಇರ್ತೀನಿ ಅನ್ನುವಂಥ ಒಂದು ಭರವಸೆ ಅಷ್ಟೇ ಅವರು ಕೊಟ್ಟು ಇಲ್ಲಿಂದ ಹೊರಟಿರುವಂಥದ್ದು. ಜಮೀರ್ ಅಹಮದ್ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಈ ಒಂದು ಘಟನೆ ಏನು ನಡೀತು, ಇದಕ್ಕೆ ಇಲ್ಲಿ ಉಟ್ಕೊಂಡಿರುವಂಥ ಅಕ್ರಮವಾಗಿರುವಂಥ ಕಟ್ಟಡಗಳೇ ಕಾರಣ, ಇಲ್ಲೀಗಲ್ ಆಗಿ ಸಾಕಷ್ಟು ಮನೆಗಳನ್ನು ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಯಾವ ರೀತಿಯಾಗಿ ನೀರನ್ನು ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನ ಅವ್ರು ಕೇಳ್ತಾ ಇರೋದು. ಅದಾಗಿಯೂ ಕೂಡ 15 ದಿನ ಹಿಂದ್ಗಡೆ ಬಂದು ಇಲ್ಲಿ ನೀರು ಪೂರೈಕೆಗೆ ಬೇಕಾಗಿರುವಂಥ ಕಾಮಗಾರಿಯನ್ನ ಗುದ್ದಲಿ ಪೂಜೆ ಮಾಡಿದೆ. 2 ಕೋಟಿಯಲ್ಲಿ ಇವರೆಲ್ಲರಿಗೂ ಕೂಡ ನೀರನ್ನು ಕೊಡುವಂಥ ಒಂದು ಕಾಮಗಾರಿಯನ್ನ 15 ದಿನಗಳ ಹಿಂದೆಷ್ಟೇ ಪೂಜೆ ಮಾಡಿಸಿದ್ದೀನಿ, ಆದಷ್ಟು ಬೇಗ ಅವರೆಲ್ಲರಿಗೂ ಕೂಡ ನೀರು ಕೊಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಜಮೀರ್ ಅಹಮದ್ ಹೇಳ್ತಾ ಇರುವಂಥ. ಸದ್ಯ ಈ ಒಂದು ಮೈಸೂರು ರಸ್ತೆ ಏನಿದೆ ಕಳೆದ 3-4 ತಾಸಿನ ಕಾಲ ಬಂದಾಗಿತ್ತು. ಇದೀಗ ಸಚಿವರು ಭೇಟಿ ಕೊಟ್ಟ ಬೆನ್ನಲ್ಲಿ ಇದೀಗ ಮೈಸೂರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು. ಚೈತ್ರ.